ಕಾಳೇಶ್ವರ ಮುದ್ರೆ ಪ್ರತಿದಿನ ಪ್ರತಿಯೊಬ್ಬರು ಅಭ್ಯಾಸ ಮಾಡಿ. ಇದರಿಂದ ಮಾನಸಿಕವಾಗಿ ಸದೃಢರಾಗ್ತೀರಾ. ಹೌದು, ನಾವು ಆರೋಗ್ಯಕರವಾದ ಜೀವನವನ್ನ ನಡೆಸಬೇಕು ಅಂದ್ರೆ ದೈಹಿಕವಾಗಿ ಎಷ್ಟು ಆರೋಗ್ಯವಾಗಿ ಇದೀವೋ ಅದಕ್ಕಿಂತ ಹೆಚ್ಚಾಗಿ ಮಾನಸಿಕವಾಗಿ ಆರೋಗ್ಯವಾಗಿ ಇರಲೇಬೇಕು. ಮಾನಸಿಕವಾಗಿ ಸದೃಢವಾಗಿದ್ರೆ ಮಾತ್ರ ನಾವು ಎಲ್ಲವನ್ನ ಸಾಧಿಸಬಹುದು ಅಂತಾನೆ ಹೇಳ್ಬೋದು. ಆದ್ರೆ ಈಗಿನ ಒಂದು ಜನರೇಷನ್ ಅಲ್ಲಿ ಮಾನಸಿಕ ಆರೋಗ್ಯ ಅನ್ನೋದು ಕಡಿಮೆ ಆಗ್ತಾ ಹೋಗ್ತಿದೆ. ಎಲ್ಲಿ ನೋಡಿದ್ರು ಸ್ಟ್ರೆಸ್ಸು, ಡಿಪ್ರೆಷನ್, ಆಂಗ್ಸೈಟಿ, ಪ್ಯಾನಿಕ್ ಅಟ್ಯಾಕ್ಸ್ ಇದನ್ನ ಕೇಳ್ತಾನೆ ಇರ್ತೀವಿ ಅಲ್ವಾ. ಈ ಸಮಸ್ಯೆಗೆಲ್ಲ ಮೂಲ ಕಾರಣ ಏನು? ನಮ್ಗಿರುವಂತಹ ಭಯ ಇರ್ಬೋದು, ಆತಂಕ ಇರ್ಬೋದು, ನಮ್ಮಲ್ಲಿ ನಮಗ್ ನಂಬಿಕೆ ಇಲ್ಲದೆ ಇರುವಂತದ್ದು, ನಮ್ಗೆ ಧೈರ್ಯ ಇಲ್ಲದೆ ಇರುವಂತದ್ದೇ ಈ ಎಲ್ಲಾ ಸಮಸ್ಯೆಯ ಮೂಲ ಕಾರಣ. ಇದೆಲ್ಲವನ್ನ ಹೋಗ್ಲಾಡ್ಸ್ಕೊಂಡ್ಬಿಟ್ರೆ ಮಾನಸಿಕವಾಗಿ ಕೂಡ ಆರೋಗ್ಯವಾಗ್ತೀವಿ, ದೈಹಿಕವಾಗಿ ಕೂಡ ಆರೋಗ್ಯವಾಗ್ತೀವಿ. ನಿಮ್ಮೆಲ್ರಿಗೂ ಗೊತ್ತಿರಲಿ, ಮಾನಸಿಕವಾಗಿ ನಮ್ಮ ಆರೋಗ್ಯ ಹಾಳಾಗ್ಬಿಟ್ರೆ ಅದು ನಮ್ಮ ದೇಹದ ಮೇಲೂ ಕೂಡ ಪರಿಣಾಮವನ್ನ ಬೀರ್ತಿರುತ್ತೆ. ಅದರಿಂದ ನಮ್ಮ ದೈಹಿಕ ಆರೋಗ್ಯ ಕೂಡ ಹಾಳಾಗ್ತಿರುತ್ತೆ. ಅದಕ್ಕಾಗಿ ಫಸ್ಟ್ ನಾವು ಮಾನಸಿಕವಾಗಿ ಸದೃಢರಾಗಬೇಕು. ಅದಕ್ಕೆ ಈ ಕಾಳೇಶ್ವರ ಮುದ್ರೆ ತುಂಬಾ ಸಹಾಯ ಮಾಡುತ್ತೆ. ಏನ್ ಮಾಡೋದು ಅಂದ್ರೆ ನೋಡಿ, ನಿಮ್ಮ ಕಿರುಬೆರಳನ್ನ ಈ ರೀತಿ ಫೋಲ್ಡ್ ಮಾಡಿ ಜಾಯಿನ್ ಮಾಡಿ, ಉಂಗುರದ ಬೆರಳನ್ನ ಫೋಲ್ಡ್ ಮಾಡಿ ಜಾಯಿನ್ ಮಾಡಿ, ಮಧ್ಯದ ಬೆರಳನ್ನ ನೋಡಿ, ಮಧ್ಯದ ಎರಡೂ ಬೆರಳುಗಳನ್ನ ತುದಿಗಳನ್ನ ಜಾಯಿನ್ ಮಾಡಿ, ಉಂಗುರದ ಬೆರಳನ್ನು ಅಷ್ಟೇ ಫೋಲ್ಡ್ ಮಾಡಿ ಜಾಯಿನ್ ಮಾಡಿ, ಹೆಬ್ಬೆರಳನ್ನ ಈ ರೀತಿ ಎರಡೂ ಬೆರಳಿನ ತುದಿಯನ್ನ ಜಾಯಿನ್ ಮಾಡಿ. ತುಂಬಾ ಪ್ರೆಸ್ ಮಾಡಿ ಇಟ್ಕೊಳಕ್ ಹೋಗ್ಬಿಡಿ, ಆರಾಮವಾಗಿ ಇಟ್ಕೊಳ್ಳಿ. ನೋಡಿ, ಹೆಬ್ಬೆರಳು ಮತ್ತೆ ಮಧ್ಯದ ಬೆರಳು ಎರಡನ್ನ ಈ ರೀತಿ ಜಾಯಿನ್ ಮಾಡಿದೀವಿ. ಉಳಿದ ಬೆರಳುಗಳನ್ನ ಫೋಲ್ಡ್ ಮಾಡಿ ಜಾಯಿನ್ ಮಾಡಿದೀವಿ. ಈ ರೀತಿ ಇಟ್ಕೊಂಡು ಆರಾಮವಾಗಿ ಕೂತ್ಕೊಂಡು ಉಸಿರಾಟದ ಮೇಲೆ ಗಮನವನ್ನ ಕೊಟ್ಟು 10 ರಿಂದ 20 ನಿಮಿಷಗಳವರೆಗೂ ಈ ಮುದ್ರೆಯನ್ನ ಅಭ್ಯಾಸ ಮಾಡಬಹುದು ಸ್ನೇಹಿತರ. ತುಂಬಾ ಸಿಂಪಲ್ ಆಗಿದೆ, ಎಲ್ಲರೂ ಪ್ರಾಕ್ಟೀಸ್ ಮಾಡಬಹುದು. ಎಲ್ರಿಗೂ ಒಂದು ಮಾನಸಿಕ ಆರೋಗ್ಯ ಅನ್ನೋದು ಬೇಕೇ ಬೇಕು ಅಲ್ವಾ. ಹಾಗಾಗಿ ನಾನು ಹೇಳೋದಂದ್ರೆ ಪ್ರತಿಯೊಬ್ರು ಪ್ರಾಕ್ಟೀಸ್ ಮಾಡಿ. ಈಗ ಮಾನಸಿಕವಾಗಿ ನಮ್ಗೆ ತುಂಬಾ ಸ್ಟ್ರೆಸ್ ಆಗ್ತಾ ಇದೆ, ಏನೋ ಚಿಂತೆಗೆ ಒಳಗಾಗ್ಬಿಟ್ಟಿದೀವಿ ಅಂತಂದ್ರೆ ಅದರಿಂದ ನಿದ್ರಾಹೀನತೆ ಬರುತ್ತೆ, ಡಯಾಬಿಟಿಸ್ ಬರುತ್ತೆ, BP ಸಮಸ್ಯೆ ಉಂಟಾಗತ್ತೆ, ಹಾರ್ಟ್ ಪ್ರಾಬ್ಲಮ್ ಉಂಟಾಗತ್ತೆ, ತುಂಬಾ ದೇಹದ ತೂಕ ಜಾಸ್ತಿ ಆಗ್ತಿರುತ್ತೆ ಅಥವಾ ದೇಹದ ತೂಕ ಕಡಿಮೆ ಆಗ್ತಿರುತ್ತೆ, ಪ್ಯಾನಿಕ್ ಅಟ್ಯಾಕ್, ಆಂಗ್ಸೈಟಿ, ಡಿಪ್ರೆಷನ್, ಈ ರೀತಿಯ ಹಲವಾರು ಸಮಸ್ಯೆಗಳು ಉಂಟಾಗ್ತಾ ಹೋಗುತ್ತೆ. ಅದಕ್ಕೆ ಮೊದಲು ನಾವು ಮಾನಸಿಕವಾಗಿ ಸದೃಢರಾಗಬೇಕು ಅಂದ್ರೆ ಈ ಮುದ್ರೆ ನಮ್ಗೆ ತುಂಬಾನೇ ಸಹಾಯ ಮಾಡುತ್ತೆ. ನಾನು ಬೇರೆ ಬೇರೆ ಮುದ್ರೆಗಳಿಗೂ ಕೂಡ ಹೇಳಿದ್ದೀನಿ, ಇದು ನಮ್ಮ ಮಾನಸಿಕ ಆರೋಗ್ಯವನ್ನ ಕಾಪಾಡುತ್ತೆ ಅಂತ. ಆದ್ರೆ ಈ ಒಂದು ಮುದ್ರೆ ಇದೆಯಲ್ಲ, ನಿಮ್ಮ ಮಾನಸಿಕ ಎಲ್ಲಾ ಸಮಸ್ಯೆಗಳನ್ನು, ಅಂದ್ರೆ ನಿಮ್ಗೆ ಏನು ಡಿಪ್ರೆಷನ್ ಅಂತಹ ಸಮಸ್ಯೆ, ಮಾನಸಿಕವಾಗಿ ಏನು ನಿಮ್ಗೆ ಎಲ್ಲಾ ರೀತಿಯ ಸಮಸ್ಯೆಗಳು, ನಾನಾ ಕಾಯಿಲೆಗಳು ಬರುತ್ತೆ ಮಾನಸಿಕವಾಗಿ ನಾವು ತೊಂದರೆಗೀಡಾದ್ರೆ, ಆ ಎಲ್ಲಾ ಸಮಸ್ಯೆಗಳನ್ನು ನಿವಾರಣೆ ಮಾಡುವಂತಹ ಒಂದು ಮುದ್ರೆ ಅಂದ್ರೆ ಈ ಕಾಳೇಶ್ವರ ಮುದ್ರೆ ಅಂತಾನೆ ಹೇಳ್ಬಹುದು. ಇದರಿಂದ ನಿಮ್ಮ ಎಲ್ಲಾ ಮಾನಸಿಕ ತೊಂದರೆಗಳು ನಿವಾರಣೆ ಆಗುತ್ತೆ, ಮಾನಸಿಕವಾಗಿ ಸದೃಢರಾಗ್ತೀರಾ, ನಿದ್ರಾಹೀನತೆ ನಿವಾರಣೆ ಆಗುತ್ತೆ, ಆಂಗ್ಸೈಟಿ, ಪ್ಯಾನಿಕ್ ಅಟ್ಯಾಕ್ ನಂತಹ ಸಮಸ್ಯೆ ನಿವಾರಣೆ ಆಗುತ್ತೆ. ಕೆಲವರು ತುಂಬಾ ಏನು ಡಿಸಿಷನ್ನೇ ತಗೊಳ್ಳೋದಕ್ಕಾಗ್ತಿಲ್ಲ, ತುಂಬಾನೇ ಕುಗ್ಗೋಗ್ಬಿಟ್ಟಿದ್ದೀನಿ ಲೈಫಲ್ಲಿ ಅಂತಿರ್ತಾರೆ, ಮರ್ತೋಗ್ಬಿಡ್ತಾ ಇರ್ತಾರೆ. ಮಾನಸಿಕವಾಗಿ ಹಿಂಸೆ ಆಗ್ಬಿಟ್ರೆ ಮರೆವು ಕೂಡ ಬಂದ್ಬಿಡತ್ತೆ, ಯಾವುದು ನೆನಪಲ್ಲಿ ಉಳಿಯೋದೇ ಇಲ್ಲ. ಅದೆಲ್ಲವೂ ನಿವಾರಣೆ ಆಗುತ್ತೆ, ಚೆನ್ನಾಗಿ ನಿದ್ರೆ ಮಾಡಬಹುದು. ಮತ್ತೆ ಈ ಆಂಗ್ಸೈಟಿ, ಪ್ಯಾನಿಕ್ ಅಟ್ಯಾಕ್ ನಂತಹ ಸಮಸ್ಯೆಗಳು ನಿವಾರಣೆ ಆಗುತ್ತೆ. ಕಂಪ್ಲೀಟ್ ಆಗಿ ನೀವು ಹೆಲ್ದಿ ಆಗಿರ್ಬೋದು, ಮಾನಸಿಕವಾಗಿ ದೈಹಿಕವಾಗಿ ಕೂಡ ಆರೋಗ್ಯವಾಗಿ ಇರ್ಬೋದು. ಈ ಮುದ್ರೆ ಅಷ್ಟು ಸಹಾಯ ಮಾಡುತ್ತೆ. ಕೆಲವರು ಡಿಪ್ರೆಷನ್ಗೆ ಹೋಗ್ಬಿಟ್ಟು ಸೂಸೈಡ್ ಮಾಡ್ಕೊಳ್ಳೋ ಲೆವೆಲ್ಗೆಲ್ಲ ಹೋಗ್ತಿರ್ತಾರೆ. ಅಂದ್ರೆ ಅವ್ರಿಗೆ ಬದುಕಬೇಕು ಅನ್ನೋ ಆಸೆ ಇರೋದಿಲ್ಲ, ಯಾವುದೇ ನಿರ್ಧಾರವನ್ನ ತಗೊಳ್ಳೋದಕ್ಕಾಗ್ತಿರಲ್ಲ, ಎಲ್ಲ ನೆಗೆಟಿವ್ ಆಗಿ ಯೋಚನೆ ಮಾಡ್ತಿರ್ತಾರೆ. ಅಂತ ಎಲ್ಲರೂ ಈ ಒಂದು ಮುದ್ರೆಯನ್ನ ಅಭ್ಯಾಸ ಮಾಡಿ ದಿನಕ್ಕೆ 10 ರಿಂದ 15 ನಿಮಿಷ 20 ನಿಮಿಷ ಪ್ರಾಕ್ಟೀಸ್ ಮಾಡಿ ಆರಾಮವಾಗಿ ಕೂತ್ಕೊಂಡು ಮುದ್ರೆ ಮೇಲೆ ಗಮನವನ್ನ ಕೊಟ್ಟು, ಉಸಿರಾಟದ ಮೇಲೆ ಗಮನವನ್ನ ಕೊಟ್ಟು ಈ ಮುದ್ರೆ ಮಾಡಿದ್ರೆ ತುಂಬಾ ಒಳ್ಳೆ ಪ್ರಯೋಜನ ಸಿಗುತ್ತೆ. ತುಂಬಾನೇ ಡಿಫ್ರೆನ್ಸ್ ನಿಮ್ಗೆ ಗೊತ್ತಾಗುತ್ತೆ. ಪ್ರಾಕ್ಟೀಸ್ ಮಾಡಿ ರಿಸಲ್ಟ್ ಅನ್ನ ಕಮೆಂಟ್ ಮಾಡಿ ತಿಳಿಸಿ. ಈ ಮುದ್ರೆ ಆಗಿದ ನಂತರ ನೀವು ಪ್ರಾಣ ಮುದ್ರೆಯನ್ನ ಪ್ರಾಕ್ಟೀಸ್ ಮಾಡಿ 1, 2 ಅಥವಾ 3 ನಿಮಿಷ. ಇದರಿಂದ ಕೂಡ ನೀವು ಕಾಳೇಶ್ವರ ಮುದ್ರೆಯನ್ನ ಏನ್ ಮಾಡ್ತೀರಾ ಆ ಮುದ್ರೆಯಲ್ಲಿ ಸಿಗಬಹುದಾದಂತಹ ಸಂಪೂರ್ಣ ಪ್ರಯೋಜನ ಸಿಗುತ್ತೆ. ಜೊತೆಗೆ ನೀವು ಈ ಪ್ರಾಣ ಮುದ್ರೆಯನ್ನ ಅಭ್ಯಾಸ ಮಾಡೋದ್ರಿಂದ ನಿಮ್ಮ ಒಂದು ಎನರ್ಜಿ ಕೂಡ ಜಾಸ್ತಿ ಆಗತ್ತೆ, ನಿಮ್ಮಲ್ಲಿ ಪ್ರಾಣ ಶಕ್ತಿ ಜಾಸ್ತಿ ಆಗತ್ತೆ ಅಂತಾನೆ ಹೇಳ್ಬಹುದು. ಇಡೀ ದಿನ ಲವಲವಿಕೆಯಿಂದ, ಚಟುವಟಿಕೆಯಿಂದ ಎಲ್ಲ ಕೆಲಸವನ್ನ ಮಾಡುವಂತಹ ಶಕ್ತಿ ನಿಮ್ಗೆ ಸಿಗುತ್ತೆ ಅಂತಾನೆ ಹೇಳ್ಬಹುದು. ಮತ್ತೆ ಯಾರಿಗೆ ಕೋಪ, ಕಿರಿಕಿರಿ ಇರುತ್ತೆ, ತುಂಬಾ ಯಾವಾಗ್ಲೂ ಮೂಡಿಯಾಗಿರ್ತಾರೆ ಅಂತವ್ರೆಲ್ರಿಗೂ ಕಾಳೇಶ್ವರ ಮುದ್ರೆ ತುಂಬಾನೇ ಸಹಾಯ ಮಾಡುತ್ತೆ. ಟ್ರೈ ಮಾಡಿ, ರಿಸಲ್ಟ್ ಅನ್ನ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ವಿಡಿಯೋವನ್ನ ಶೇರ್ ಮಾಡಿ, ಅನಿಸಿಕೆ ಅಭಿಪ್ರಾಯಗಳನ್ನ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ.